ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮವು 2024-25 ಹಾಗೂ 2025-26ನೇ ಸಾಲಿನ ಕುಶಲ ಕಲಾ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಂಸನಾ ಪತ್ರ ಪ್ರಕಟಿಸಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿರುವ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಕಿನ್ನಾಳ ಕಲೆಗೆ ವಿಶೇಷ ಗೌರವ ಲಭಿಸಿದ್ದು, ಮೂವರು ಪ್ರಮುಖ ಕಲಾವಿದರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಅಣ್ಣಪ್ಪ ಏಕಪ್ಪ ಚಿತ್ರಗಾರ ಅವರಿಗೆ 2024-25ನೇ ಸಾಲಿನ ರಾಜ್ಯ ಪ್ರಶಸ್ತಿ ಲಭಿಸಿದೆ. 45 ವರ್ಷದ ಅಣ್ಣಪ್ಪ ಅವರು ಕಳೆದ 25 ವರ್ಷಗಳಿಂದ ಕಿನ್ನಾಳ ಕಲಾಕೃತಿಗಳ ತಯಾರಿಕೆಯಲ್ಲಿ ಸಕ್ರಿಯರಾಗಿದ್ದಾರೆ. ಅಲಂಕಾರಿಕ ಪ್ಲೇಟ್ಗಳು, ದ್ವಾರಪಾಲಕರು, ಕಾಮಧೇನು, ಹೆಣ್ಣುಗೊಂಬೆ, ಗರುಡಾಂಜನೇಯ ಹಾಗೂ ಗ್ರಾಮ ದೇವತೆಯ ಚಿತ್ರಗಳನ್ನು ಸುಂದರವಾಗಿ ಕೆತ್ತಿ ರೂಪಿಸಿದ್ದಾರೆ. ಪ್ರಸ್ತುತ ಕುಕನೂರು ತಾಲೂಕಿನ ರಾವಣಕಿಯ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿರುವ ಇವರು ವೃತ್ತಿಯೊಂದಿಗೆ ಈ ರಕ್ತಗತ ಕಲೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇವರ ತಂದೆ ಏಕಪ್ಪ ಚಿತ್ರಗಾರ ಹಾಗೂ ಅಜ್ಜ ರಾಮಚಂದ್ರಪ್ಪ ಚಿತ್ರಗಾರ ಅವರಿಗೂ ಈ ಹಿಂದೆ ನಿಗಮದ ರಾಜ್ಯ ಪ್ರಶಸ್ತಿ ಲಭಿಸಿತ್ತು. ಅಣ್ಣಪ್ಪ ಅವರಿಗೆ ಶಿಲ್ಪಕಲಾ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಮತ್ತು ಮೈಸೂರು ದಸರಾ ಗಂಡಬೇರುಂಡ ಪ್ರಶಸ್ತಿಗಳೂ ಲಭಿಸಿವೆ. ಹಿರಿಯ ಕಲಾವಿದ ಆಂಜನೇಯ ಹನುಮಂತಪ್ಪ ಚಿತ್ರಗಾರ ತಮ್ಮ 60ರ ಇಳಿವಯಸ್ಸಿನಲ್ಲಿಯೂ ಕಿನ್ನಾಳ ಕಲೆಯ ಉಳಿವಿಗೆ ಶ್ರಮಿಸುತ್ತಿರುವ ಅವರು 2025-26ನೇ ಸಾಲಿನ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 4.5 ದಶಕಗಳಿಂದ ಕಲಾಕೃತಿಗಳನ್ನು ರಚಿಸುತ್ತಿರುವ ಇವರು ಆರಂಭದ ದಿನಗಳಲ್ಲಿ ಊರೂರು ಅಲೆದಾಡಿ ಕಲಾಕೃತಿಗಳನ್ನು ಮಾಡಿಕೊಂಡಿದ್ದರು. ಗ್ರಾಮ ದೇವತೆ, ದೇವರ ಮೂರ್ತಿಗಳು, ವಾಲ್ ಪ್ಲೇಟ್, ಚೌಕಿ ಮಣೆ, ಛತ್ರಿ ಹಾಗೂ ಚಾಮರಗಳನ್ನು ಸಿದ್ಧಪಡಿಸುವಲ್ಲಿ ನಿಪುಣರಾಗಿದ್ದಾರೆ. ಯುವ ಕಲಾವಿದ ಸಂತೋಷ ಕುಮಾರ ಆಂಜನೇಯ ಚಿತ್ರಗಾರ ಕಿನ್ನಾಳ ಕಲೆಗೆ ಆಧುನಿಕ ಮಾರುಕಟ್ಟೆಯ ಸ್ಪರ್ಶ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದ ಅವರಿಗೆ 2025-26ನೇ ಸಾಲಿನ ಪ್ರಶಂಸನಾ ಪತ್ರ ಲಭಿಸಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಂನಂತಹ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಕಿನ್ನಾಳ ಕೃತಿಗಳಿಗೆ ಮನೆ ಬಾಗಿಲಲ್ಲೇ ಜಾಗತಿಕ ಮಾರುಕಟ್ಟೆ ಸೃಷ್ಟಿಸಿದ್ದಾರೆ. ದೂರದರ್ಶನದೊಂದಿಗೆ ಕಿನ್ನಾಳ ಕಲಾವಿದ ಆಂಜನೇಯ ಹನುಮಂತಪ್ಪ ಚಿತ್ರಗಾರ ಕಲಾಕೃತಿಗಳ ಮಾರಾಟಕ್ಕೆ ತಂತ್ರಜ್ಞಾನದ ಸೌಲಭ್ಯಗಳಿಲ್ಲದ ಕಾಲದಲ್ಲೂ ಕಲೆಯನ್ನು ಉಳಿಸಲು ಪಟ್ಟ ಶ್ರಮಕ್ಕೆ ಇಂದು ಈ ಗೌರವ ಸಿಕ್ಕಿರುವುದು ಅತ್ಯಂತ ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಕಿನ್ನಾಳ ಯುವ ಕಲಾವಿದ ಸಂತೋಷ ಕುಮಾರ ಆಂಜನೇಯ ಚಿತ್ರಗಾರ ಸುಮಾರು 550 ವರ್ಷಗಳ ಇತಿಹಾಸವಿರುವ ಕಿನ್ನಾಳ ಕಲೆಯನ್ನು ಮುಂದುವರಿಸಲಾಗುತ್ತಿದೆ. ತಮ್ಮ ತಂದೆಗೆ ಹಾಗೂ ನನಗೆ ಒಂದೇ ಬಾರಿ ಪ್ರಶಸ್ತಿ ದೊರೆತಿರುವುದು ಸಂತಸವಾಗಿದೆ ಎಂದರು. ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಕಲಾವಿದರು. 2026ನೇ ಸಾಲಿನ 25-26ನೇ ಸಾಲಿನಲ್ಲಿ ನನಗೂ ಮತ್ತು ನಮ್ಮ ತಂದೆಯವರಿಗೂ ರಾಜ್ಯ ಕರಕುಶಲ ನಿಗಮದ ಪ್ರಶಸ್ತಿ ಸಿಕ್ಕಿರುವುದು ತುಂಬಾ ಖುಷಿ ಕೊಡ್ತಾ ಇದೆ. ಕಲಾವಿದ ಮುತ್ತು, ಪರಿಸರ ಸ್ನೇಹಿ ಬಣ್ಣ ಮತ್ತು ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರಿಸಲಾಗುವ ಅಳಿವಿನ ಅಂಚಿನಲ್ಲಿರುವ ವಿಜಯನಗರ ಸಾಮ್ರಾಜ್ಯದ ಅಪರೂಪದ ಕಲೆಗೆ ಉತ್ತೇಜನ ನೀಡಿರುವುದು ಶ್ಲಾಘನೀಯ ಎಂದರು. ಈ ಕಲೆ ನಮಗೂ ಇದು ಮಾಡ್ಬೇಕು ಅಂತ ಅನಿಸ್ತು. ಸೊ ಬಂದ್ ಇಲ್ಲಿ ವರ್ಕ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಒಂದ್ ದಿವ್ಸನು ನಮ್ಗೆ ಇದೇನ್ ಸರಿ ಅನಿಸ್ತಾ ಇಲ್ಲ, ಹಂಗ ಹಿಂಗಂತ ಏನು ಫೀಲ್ ಇಲ್ಲ. ಬಟ್ ವರ್ಕ್ ಮಾಡ್ತಾ ಇನ್ನು ಖುಷಿ ಆಗ್ತಾ ಇದೆ ಹೊರತಾಗಿ ಇದ್ರಲ್ಲಿ ವೀಕ್ನೆಸ್ ಏನಂತ ಕಾಣಿಸ್ತಾ ಇಲ್ಲ.